ಆಂಬ್ಯುಲೆನ್ಸ್? ಅಯ್ಯೋ, ಅದು ಆಂಬ್ಯುಲೆನ್ಸ್ ಅಲ್ಲ, ಆಂಬ್ಯುಲೆನ್ಸ್. ಆಂಬ್ಯುಲೆನ್ಸ್. ಒಂದ್ ವೇಳೆ ನೀವು ಕೂಡ ವಿಲ್ಲಿ ಹಾಗೆ ಕರೆಕ್ಟ್ ಆಗಿ ಪ್ರೊನೌನ್ಸ್ ಮಾಡೋದನ್ನ ಕಲಿಬೇಕು ಅಂತಿದ್ರೆ ಕೂಡಲೇ ಡೌನ್ಲೋಡ್ ಮಾಡಿ ಕೂಕು ಟಿವಿ ಕಿಡ್ಸ್ ಆಪ್. ಎವ್ರಿ ಡೇ ಕುಚ್ ನಯಾ ಸೀಖೋ. ಕೂಕು ಟಿವಿ. ನಮ್ಮ ಬುದ್ಧಿವಂತ ನೀಲಿಗೆ ಇವತ್ತು ಏನು ಕಷ್ಟ ಆಗಿದೆ? ಅಜ್ಜ, ಒಗ್ಗಟ್ಟಿನಲ್ಲಿ ಬಲವಿದೆ ಅಂದ್ರೆ ಅರ್ಥ ಏನು? ಹೋ, ಆ ಪದನ ನೀನು ಎಲ್ಲಿ ಕೇಳಿಸ್ಕೊಂಡೆ? ಇವತ್ತು ನಮ್ ಟೀಚರ್ ಹೇಳಿದ್ರು. ಓಕೆ, ಇದು ಅರ್ಥ ಮಾಡ್ಕೊಳ್ಳೋದಕ್ಕೆ ಸುಲಭ, ಆದ್ರೆ ಇದನ್ನ ಚೆನ್ನಾಗಿ ಮಾಡ್ಬೋದಿತ್ತು. ನಾನೀಗ ಒಂದ್ ಕತೆ ಹೇಳ್ತೀನಿ ಕೇಳಿ. ಕಥೆಯ ಸಮಯ. ಒಂದಾನೊಂದು ಕಾಲದಲ್ಲಿ ಕೋಳಿ ತನ್ನ 10 ಮರಿಗಳ ಜೊತೆಗೆ ವಾಸವಾಗಿತ್ತು. ಅದರಲ್ಲಿ 5 ಮರಿಗಳು ಬೆಳ್ಳಗಿದ್ವು ಹಾಗೂ 5 ಕಂದು ಬಣ್ಣನ ಹೊಂದಿತ್ತು. ಆದರೆ ಎಲ್ಲ ಮರಿಗಳು ಒಂದಕ್ಕೊಂದು ಬಾಂಧವ್ಯವನ್ನು ಹೊಂದಿರಲಿಲ್ಲ. ಅವು ಯಾವಾಗಲೂ ಚಿಕ್ಕ ಚಿಕ್ಕ ವಿಷಯಕ್ಕೂ ಜಗಳವಾಡ್ತಿದ್ವು. ಮಕ್ಳೇ, ನೀವೆಲ್ಲ ಜಗಳ ಆಡ್ಬಾರ್ದು. ನೀವೆಲ್ಲ ಒಡ ಹುಟ್ಟಿದವರು, ಹಾಗೆ ಗೆಳೆಯರು. ಅಮ್ಮ, ಇವ್ರುಗಳು ಯಾವಾಗ್ಲೂ ನಮ್ ಜೊತೆ ಜಗಳ ಆಡ್ತಾರೆ. ಇಲ್ಲ ಅಮ್ಮ, ಅವರೇ ಯಾವಾಗ್ಲೂ ಜಗಳ ಆಡೋದು. ಅಮ್ಮ, ನಾವ್ ಯಾವಾಗ್ಲೂ ಯಾಕೆ ಒಟ್ಟಿಗಿರ್ಬೇಕು? ನಾವು ಸಹೋದರ ತರ ಯಾಕಿರ್ಬೇಕು? ಹೌದು, ನಾವು ಒಟ್ಟಿಗೆ ಇರೋದಕ್ಕೆ ಸಾಧ್ಯ ಇಲ್ಲ. ಅಯ್ಯೋ ಮಕ್ಳೇ, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಬಿಳಿ ಮರಿಗಳು ಹಾಗೂ ಕಂದು ಮರಿಗಳ ಜೊತೆಗೆ ದಿನೇ ದಿನೇ ಜಗಳ ಹೆಚ್ಚಾಗ್ತಾನೆ ಇತ್ತು. ಅಮ್ಮ, ಅವ್ರು ನಮ್ ಜೊತೆ ತುಂಬಾ ಕೆಟ್ಟಾಗಿ ನಡ್ಕೋತಾ ಇದ್ದಾರೆ. ಈ ಫಾರ್ಮ್ ಅಲ್ಲಿರೋ ಒಳ್ಳೆ ಜಾಗದಲ್ಲಿ ಆಟ ಆಡ್ತಾರೆ, ಒಳ್ಳೆ ಊಟ ಕೂಡ ಮಾಡ್ತಾರೆ, ಒಳ್ಳೆ ಜಾಗದಲ್ಲಿ ಮಲಗ್ತಾರೆ. ಆದ್ರೆ ನಮ್ಮ ಹತ್ರ ಏನಿದೆ? ನೀವೇನ್ ಮಾತಾಡ್ತಾ ಇದ್ದೀರಾ? ಒಳ್ಳೆ ವಸ್ತುಗಳನ್ನ ನಮ್ಮಿಂದ ನೀವು ತಗೊಳ್ತಾ ಇದ್ದೀರಾ. ನೀವ್ ಹೇಗೆ ನಮ್ ಬಗ್ಗೆ ದೂರ ಹೇಳ್ತೀರಾ? ದಯವಿಟ್ಟು ಗಲಾಟೆ ಮಾಡಬೇಡಿ. ಇಲ್ಲ ಅಮ್ಮ, ನಮ್ಮನ್ನ ದೂರ ಮಾಡಿ. ಇದು ಸರಿಯಾಗಲ್ಲ. ಒಳ್ಳೇದು, ಅವರಿಗೆ ಅವ್ರ ವಸ್ತು ತಗೊಂಡು ಹೋಗಕ್ಕೆ ಹೇಳಿ. ಸರಿ ಸರಿ, ಈಗ ನಿಲ್ಲಿಸ್ತೀರಾ? ನೀವು ನಿಮ್ಮ ದಾರಿಲಿ ಹೋಗಿ. ನಾಳೆ ನಾನು ನಿಮ್ಗೆ ನಿಮ್ಮ ವಸ್ತುಗಳನ್ನೆಲ್ಲ ಕೊಟ್ಬಿಡ್ತೀನಿ. ನಿಮ್ಗೆ ಎಲ್ ಬೇಕನ್ಸುತ್ತೋ ಅಲ್ಲಿಗೆ ಹೋಗ್ಬಿಡಿ ನೀವು. ಆದ್ರೆ ಅವತ್ತು ರಾತ್ರಿ ಏನೋ ಒಂದು ನಡೀತು. ಇದರಿಂದ ಎಲ್ಲದೂ ಬದಲಾಯಿತು. ಅಯ್ಯೋ ದೇವ್ರೆ, ತೋಳ ಬರ್ತಾ ಇದೆ. ನನ್ ಮಾತ್ ಕೇಳಿ ಮಕ್ಕಳೇ, ನನ್ ಮಾತ್ ಕೇಳಿ. ನಾವೀಗ ಹೆದರ್ಕೋಬಾರ್ದು. ನಾವು ಒಟ್ಟಿಗೆ ಇದ್ರೆ ಆ ತೋಳನ ಎದುರಿಸಬಹುದು. ನೆನ್ಪಿಟ್ಕೊಳ್ಳಿ, ಅವನು ಒಬ್ನೇ ಇರೋದು, ನಾವು 11 ಜನ ಇದ್ದೀವಿ. ಈಗ ಜಗಳ ಆಡೋ ಸಮಯ ಅಲ್ಲ, ಅರ್ಥ ಮಾಡ್ಕೊಳ್ಳಿ. ಈಗ ಒಗ್ಗಟ್ಟಿನಿಂದ ನಾವು ಆ ತೋಳನ ಎದುರಿಸಬೇಕು. ನೆನ್ಪಿಟ್ಕೊಳ್ಳಿ, ಒಗ್ಗಟ್ಟಿನಲ್ಲಿ ಬಲವಿದೆ. ಈ ಕುಟುಂಬ ಹುಚ್ಚರಾಗಿದ್ದಾರೆ. ಇಲ್ಲಿಂದ ನನ್ನನ್ನ ಹೋಗೋದಿಕ್ ಬಿಡಿ. ಈ ತರ ಅವರೆಲ್ಲ ಒಟ್ಟಿಗೆ ಸೇರಿ ನರಿನ ಅಲ್ಲಿಂದ ಓಡಿಸಿದ್ರು. ಅದು ತಿರುಗಿ ವಾಪಸ್ ಬರ್ಲಿಲ್ಲ. ಹೀಗೆ ಆ 2 ಮರಿಗಳು ಅರ್ಥ ಮಾಡ್ಕೊಂಡ್ವು, ನಾವು ಒಟ್ಟಿಗೆ ಇರೋದ್ರಿಂದ ಯಾವುದನ್ನ ಬೇಕಾದರೂ ಗೆಲ್ಬಹುದು ಅಂತ. ಎಂತ ಅದ್ಭುತವಾದ ಕತೆ. ನನಗಿವಾಗ ಅರ್ಥ ಆಯ್ತು ಒಗ್ಗಟ್ಟು ಹಾಗೂ ಬಲದ ಬಗ್ಗೆ. ನಿಜವಾಗ್ಲೂ ಇದು ಒಂದು ಒಳ್ಳೆಯ ಕಥೆಯಾಗಿತ್ತು.